ಈಗ ನಾವು ಹಾಕಿದ ಫಂಡ್ ಅಲ್ಲಿ ಸ್ಕೂಲ್ ಒಂದು ವಿದ್ಯಾನಗರಲ್ಲಿ ಓಪನ್ ಆಯ್ತು, ಅದೇ MLA ಓಪನ್ ಮಾಡ್ತಾರೆ. ಮುನ್ಸಿಪಲ್ ಕಾಲೇಜ್ ನಾನು ಹಾಕಿದ ಫಂಡ್ 3 ಕೋಟಿ ಅಲ್ಲಿ MLA ಅವರು ಓಪನ್ ಮಾಡ್ತಾ ಇದ್ದಾರೆ. ನೀನೇನ್ ತಂದಿಯಪ್ಪ ಅಂತಂದ್ರೆ ಏನು ತಂದಿಲ್ಲ. ತರ್ಲಿಕ್ಕೆ ಅವ್ರದ್ದು ರೊಕ್ಕ ಇದ್ರಲ್ಲ, ಈಗ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಬೀಳ್ತಾ ಇರೋದು ಏನು ಅಂತಂದ್ರೆ, ನೀವು ರೊಕ್ಕ ಕೊಟ್ಟರೆ ನಾವು ಫ್ರೀ ಆಗಿ ಕೊಡ್ತೀವಿ ಇಲ್ಲಿ ಅಂತೇಳಿ. ಏನು ಫ್ರೀ ಆಗಿ ಯಾಕೆ ಘೋಷಣೆ ಮಾಡುವಾಗ ನಿಮ್ಮ ಏನ್ ದೊಡ್ಡ ಎಕಾನಮಿಸ್ಟ್ ಅಂತ ಕರಿತೀರಿ ನಮ್ಮ ಸಿದ್ದರಾಮಯ್ಯನ, ಇಷ್ಟು ಸಾರಿ ನಾನು ಆರ್ಥಿಕ ಮಂತ್ರಿ ಆಗಿದ್ದೆ, ಇಷ್ಟು ಸಾರಿ ನಾನು ಬಜೆಟ್ ನ ಮಂಡಿಸಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಬಜೆಟ್ ಮಂಡಿಸೋ ಕ್ಯಾಂಡಿಡೇಟ್ ನೀನು ಮೊದಲೇ ತಿಳ್ಕೊಬೇಕಾಯ್ತು ಆರ್ಥಿಕತೆ ಏನಿದೆ, ನಮ್ಮ ಪರಿಸ್ಥಿತಿ ಎಷ್ಟು ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ ಅಂತ. ಅದೇ ನೀನು ರೈತರಿಗೆ 2,000 ಕೊಟ್ಟಿದ್ರೆ ಇವತ್ತು ರೈತರು ಕಷ್ಟಪಟ್ಟು ಅವ್ರು ಬೆಳೆ ಬೆಳೆಸಿ ನಮ್ಗೆ ಊಟಕ್ಕೆ ಆಗ್ತಾ ಇದ್ರು. ಈಗ ನಾವು ಹಾಕಿದ ಫಂಡ್ ಅಲ್ಲಿ ಸ್ಕೂಲ್ ಒಂದು ವಿದ್ಯಾನಗರಲ್ಲಿ ಓಪನ್ ಆಯ್ತು, ಅದೇ MLA ಓಪನ್ ಮಾಡ್ತಾರೆ. ಮುನ್ಸಿಪಲ್ ಕಾಲೇಜ್ ನಾನು ಹಾಕಿದ ಫಂಡ್ 3 ಕೋಟಿ ಅಲ್ಲಿ MLA ಅವರು ಓಪನ್ ಮಾಡ್ತಾ ಇದ್ದಾರೆ. ನೀನೇನ್ ತಂದಿಯಪ್ಪ ಅಂತಂದ್ರೆ ಏನು ತಂದಿಲ್ಲ. ತರ್ಲಿಕ್ಕೆ ಅವ್ರದ್ದು ರೊಕ್ಕ ಇದ್ರಲ್ಲ, ಈಗ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಬೀಳ್ತಾ ಇರೋದು ಏನು ಅಂತಂದ್ರೆ, ನೀವು ರೊಕ್ಕ ಕೊಟ್ಟರೆ ನಾವು ಫ್ರೀ ಆಗಿ ಕೊಡ್ತೀವಿ ಇಲ್ಲಿ ಅಂತೇಳಿ. ಏನು ಫ್ರೀ ಆಗಿ ಯಾಕೆ ಘೋಷಣೆ ಮಾಡುವಾಗ ನಿಮ್ಮ ಏನ್ ದೊಡ್ಡ ಎಕಾನಮಿಸ್ಟ್ ಅಂತ ಕರಿತೀರಿ ನಮ್ಮ ಸಿದ್ದರಾಮಯ್ಯನ, ಇಷ್ಟು ಸಾರಿ ನಾನು ಆರ್ಥಿಕ ಮಂತ್ರಿ ಆಗಿದ್ದೆ, ಇಷ್ಟು ಸಾರಿ ನಾನು ಬಜೆಟ್ ನ ಮಂಡಿಸಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಬಜೆಟ್ ಮಂಡಿಸೋ ಕ್ಯಾಂಡಿಡೇಟ್ ನೀನು ಮೊದಲೇ ತಿಳ್ಕೊಬೇಕಾಯ್ತು ಆರ್ಥಿಕತೆ ಏನಿದೆ, ನಮ್ಮ ಪರಿಸ್ಥಿತಿ ಎಷ್ಟು ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ ಅಂತ. ಅದೇ ನೀನು ರೈತರಿಗೆ 2,000 ಸಾವಿರ 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 2,000 ಸಾವಿರ
ಈಗ ನಾವು ಹಾಕಿದ ಫಂಡ್ ಅಲ್ಲಿ ಸ್ಕೂಲ್ ಒಂದು ವಿದ್ಯಾನಗರಲ್ಲಿ ಓಪನ್ ಆಯ್ತು, ಅದನ್ನ MLA ಓಪನ್ ಮಾಡ್ತಾರೆ. ಮುನ್ಸಿಪಲ್ ಕಾಲೇಜ್ ನಾನು ಹಾಕಿದ ಫಂಡ್ 3 ಕೋಟಿ, ಅಲ್ಲಿ MLA ಅವರು ಓಪನ್ ಮಾಡ್ತಾ ಇದ್ದಾರೆ. ನೀನೇನ್ ತಂದಿಯಪ್ಪ ಅಂತಂದ್ರೆ ಏನು ತಂದಿಲ್ಲ, ತರ್ಲಿಕ್ಕೆ ಅವ್ರದ್ದು ರೊಕ್ಕ ಇದ್ರಲ್ಲ. ಈಗ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಬೀಳ್ತಾ ಇರೋದು ಏನು ಅಂತಂದ್ರೆ, ನೀವು ರೊಕ್ಕ ಕೊಟ್ಟರೆ ನಾವು ಫ್ರೀ ಆಗಿ ಕೊಡ್ತೀವಿ ಇಲ್ಲಿ ಅಂತೇಳಿ. ಏನು ಫ್ರೀ ಆಗಿ ಯಾಕೆ ಘೋಷಣೆ ಮಾಡುವಾಗ ನಿಮ್ಮ ಏನ್ ದೊಡ್ಡ ಎಕಾನಮಿಸ್ಟ್ ಅಂತ ಕರಿತೀರಿ ನಮ್ಮ ಸಿದ್ದರಾಮಯ್ಯನ, ಇಷ್ಟು ಸಾರಿ ನಾನು ಆರ್ಥಿಕ ಮಂತ್ರಿ ಆಗಿದ್ದೆ, ಇಷ್ಟು ಸಾರಿ ನಾನು ಬಜೆಟ್ ನ ಮಂಡಿಸಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಬಜೆಟ್ ಮಂಡಿಸೋ ಕ್ಯಾಂಡಿಡೇಟ್ ನೀನು ಮೊದಲೇ ತಿಳ್ಕೊಬೇಕಾಯ್ತು ಆರ್ಥಿಕತೆ ಏನಿದೆ, ನಮ್ಮ ಪರಿಸ್ಥಿತಿ ಎಷ್ಟು ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ ಅಂತ. ಅದೇ ನೀನು ರೈತರಿಗೆ 2,000 ಕೊಟ್ಟಿದ್ರೆ ಇವತ್ತು ರೈತರು ಕಷ್ಟಪಟ್ಟು ಅವ್ರು ಬೆಳೆ ಬೆಳೆಸಿ ನಮ್ಗೆ ಊಟಕ್ಕೆ ಆಗ್ತಾ ಇದ್ರು.